ಮಹದಾಯಿ ಯೋಜನೆಗಾಗಿ 2015ರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಾಗಿತ್ತು. ಆ ಹೋರಾಟದಲ್ಲಿ ಭಾಗಿಯಾದಂತಹ ಹುಬ್ಬಳ್ಳಿ ಮೂಲದ 10 ಜನ ರೈತರಿಗೆ ಈಗ ಕೇಂದ್ರ ಸರ್ಕಾರದಿಂದ ನೋಟಿಸ್ ಸರ್ವಾಗಿದೆ. 2015ರಲ್ಲಿ ರೈಲ್ವೆ ಗೇಟ್ ಅನ್ನು ತಡೆದು ಹೋರಾಟ ಮಾಡಿದ್ರು ರೈತರು. ಧಾರವಾಡದ 10ಕ್ಕೂ ಹೆಚ್ಚು ರೈತರಿಗೆ ಈಗ ಕೇಂದ್ರ ಸರ್ಕಾರದಿಂದ ನೋಟಿಸ್. ನಾಳೆ ನೀವು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಆ ನೋಟಿಸ್ನಲ್ಲಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಸರ್ಕಾರಗಳ ಈ ನಡೆ ಇದೆಯಲ್ಲ, ಇದು ರೈತರನ್ನು ಮತ್ತೆ ಕೆರಳಿಸಿದೆ. ಸರ್ಕಾರದ ನಡೆಯ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ನೀರಿಗಾಗಿ ಹೋರಾಟ ಮಾಡಿದರೆ ನೋಟಿಸನ್ನು ಕೊಡ್ತಾರೆ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಗಳು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ ಅಂಥೇಳಿ ಗುಡುಗಿದ್ದಾರೆ. ರೈಲ್ವೆ ಕೇಸ್ ಮಹದಾಯಿ ಕಳಸಾ ಬಂಡೂರಿ ನೀರಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಸಲುವಾಗಿ ನಾವು ಸ್ಟ್ರೈಕ್ ಮಾಡಿದ್ವಿ. ಯಾವುದೇ ಸರ್ಕಾರಿ ಆಸ್ತಿ, ರೈಲ್ವೆ ಆಸ್ತಿ ನಾವು ಯಾವುದೇನು ಹಾಳು ಮಾಡಿಲ್ಲ. ನಮ್ಮ ಹೋರಾಟವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕನ್ನುವಂಥ 2015 ಮಾಡಿದಂಥ ಕೇಸ್, 2015 ಮಾಡಿದ ಕೇಸು ಈಗ ನೋಟಿಸ್ ತೊಗೊಂಬಂದಾರ, ಸೆಮ್ನಸ್ ತೊಗೊಂಬಂದಾರ. ಹಿಂದಿ ಕೂಡ ಕಾಜಿ ಅಂತೇಳಿ ಅಗ್ರವಾಲ್ ಕಾಜಿ ಬಾಗಲಕೋಟೆಯವ್ರನ್ನ ವಾರೆಂಟ್ ತೊಗೊಂಡು ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು. ಅವಾಗ ಕೂಡ ಇಲ್ಲೇ ಹುಬ್ಬಳ್ಳಿ ಒಳಗೆ ನಾವು ಸ್ಟ್ರೈಕ್ ಮಾಡಿ ಚೆನ್ನಮ್ಮ ಸರ್ಕಲ್ಗೆ. ಅವಾಗಿಲ್ಲ, ಎಲ್ಲ ಕೇಸ್ ವಾಪಸ್ ತಕ್ಕೊಂತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ಇಲ್ಲಿವರೆಗೂ ಕೇಸ್ ವಾಪಸ್ ತಕ್ಕೊಂಡಿಲ್ಲ. ಇದ್ರ ಯಾವ ನಮ್ಮ ರೈತ ಯಾವ ನೋಟಿಸನ್ನು ನಿನ್ನೆ ಜಾರಿ ಮಾಡ್ಯಾರ, ಆದ್ರೆ ಅವು ಕೇಸ್ ವಾಪಸ್ ಪಡೀಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡಲಿಕ್ಕೆ ನಮ್ಮ ಒಕ್ಕೂಟದಿಂದ ನಾವೆಲ್ಲ ಒಂದು ಸಂಸ್ಥೆ ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಸಂಸ್ಥೆಯಿಂದ ನಾವು ಒಕ್ಕೂಟ ಕೂಡ್ಸ್ಕೊಂಡು ಮತ್ತೆ ಕೇಸ್ ತೆಗಿಲಿಲ್ಲ ಅಂತಂದು ಮಾತ್ರ ಒಕ್ಕೂಟದಿಂದ ನಾವು ಸ್ಟ್ರೈಕ್ ಮಾಡಕ್ಕೆ